ಕ್ರೈಸ್ತಲ ನಾನು ನಿಮ್ಮ ಪ್ರೀತಿಯ ಪಾಸ್ಟರ್ ಲೋಕೇಶ್ ಮಾತಾಡೋದು. ಈ ದಿನ ಕೀರ್ತನೆ 43ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ಯೆಹೋವನೇ ನಿನ್ನನ್ನು ಮೊರೆಯಿಟ್ಟಿದ್ದೇನೆ, ಶತ್ರುಗಳಿಂದ ನನ್ನನ್ನು ಬಿಡಿಸು ಎಂಬುದಾಗಿ ದಾವೀದ ಹೇಳ್ತಾನೆ. 143 ಕೀರ್ತನೆ 9ನೇ ವಾಕ್ಯದಲ್ಲಿ, ದೇವರೇ ನಾನು ನಿನ್ನ ಮೊರೆ ಹಿಡಿತಾ ಇದ್ದೀನಿ, ನನ್ನನ್ನು ಶತ್ರುಗಳಿಂದ ಬಿಡಿಸು ಅಂತ ಹೇಳ್ತಾನೆ. ಹೌದು, ನಾವು ದೇವರಿಗೆ ಮೊರೆ ಇಡುವಾಗ ಕರ್ತನು ನಮ್ಮನ್ನು ಶತ್ರುಗಳಿಂದ ಬಿಡಿಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಅನೇಕ ಹಳೆ ಒಡಂಬಡಿಕೆ ಭಕ್ತರು ಮೋಶೆ ಆಗಿರ್ಬೋದು, ಮೋಶೆ ಮೇಲೆ, ದಾವೀದನ ಮೇಲೆ, ಅನೇಕ ಹಳೆ ಭಕ್ತರ ಮೇಲೆ ಯುದ್ಧ ಮಾಡೋಕ್ಕೆ ಬರುವಾಗ, ಯೋಷಬಾತ್ ಮೇಲೆ ಯುದ್ಧ ಮಾಡೋಕ್ಕೆ ಬರುವಾಗ, ಅವರು ಕರ್ತನಿಗೆ ಮೊರೆ ಇಡುವಾಗ ಕರ್ತನು ಅವ್ರನ್ನೆಲ್ಲರನ್ನು ಶತ್ರುಗಳಿಂದ ಬಿಡಿಸಿ ಕಾಯೋನಾಗಿದ್ದಾನೆ. ದೇವರು ನಿಮಗೆ ವಿರೋಧವಾಗಿ ಶತ್ರುಗಳು ಯಾವುದಾದ್ರೂ ರೀತಿಯಲ್ಲಿ ಇರೋದಾದರೆ, ಆ ಶತ್ರುಗಳು ನಿಮ್ಮಿಂದ ದೂರ ಹೋಗ್ಬೇಕಂದ್ರೆ ಕರ್ತನಿಗೆ ನೀವು ಮೊರೆ ಇಡುವಾಗ, ಕರ್ತನನ್ನು ನೀವು ಪ್ರಾರ್ಥಿಸುವಾಗ ನಿಮ್ಮ ಶತ್ರುಗಳನ್ನು ದೇವರು ಇಲ್ಲದಂಗೆ ಮಾರ್ಪಡಿಸಿ ನಿಮಗೆ ಸಮಾಧಾನವನ್ನು ಕೊಟ್ಟು ದೊಡ್ಡ ಜಯವನ್ನು ಕೊಡೋನಾಗಿದ್ದಾನೆ ದೇವರು. ಆಮೀನ್.